Hi guys, welcome back to my YouTube channel. ಯಾರೆಲ್ಲ ನನ್ನ ವಿಡಿಯೋ ಮೊದಲನಾಗಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿಬೇಡಿ. ನಾವಿವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದೇವೆ. ವಿಡಿಯೋ ವೆಲ್ಕಮ್ ಬ್ಯಾಕ್ ಟು ದಿ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇಲ್ಲಿ ತುಂಬ ಬಿಸಿಲುಂಟು. ನಾವು ಎಲ್ಲಿಗೆ ಬಂದಿದ್ದೇವೆ ಗೊತ್ತುಂಟಾ? ಕುಲಾಯಿಯಲ್ಲಿರುವ ಇಸ್ಕಾನ್ ಟೆಂಪಲ್. ಇದು ಮಂಗಳೂರಿಂದ ನೆಕ್ಸ್ಟ್ ಕುಲಾಯಿಗೆ ಬಸ್ ಇರ್ತದೆ, 3 ನಂಬರ್ ಬಸ್. ಓಕೆ, ಅಲ್ಲಿಂದ ಬರಬೇಕು. ನಾನು, ರಶ್ಮಿ ಮತ್ತು ಅನನ್ಯ ಬಂದಿದ್ದೇವೆ, 3 ಜನ. ನೋಡಿ ಅಲ್ಲಿ ಇಸ್ಕಾನ್ ಟೆಂಪಲ್, ಕೃಷ್ಣ. ನೀವು ಬೆಂಗಳೂರಲ್ಲಿ ಇದ್ದವರು ಬೆಂಗಳೂರಲ್ಲಿ ಮಾತ್ರ ಇಸ್ಕಾನ್ ಟೆಂಪಲ್ ಇರೋದು ಅಂತ ಅಂದ್ಕೊಂಡಿದ್ದೀರಲ್ಲ, ಮಂಗಳೂರಲ್ಲಿ ಇಸ್ಕಾನ್ ಟೆಂಪಲ್ ಉಂಟು. ನೋಡಿ ಅಲ್ಲಿ, ಬನ್ನಿ ಹೋಗುವ ಒಳಗೆ. ನಾವೆಷ್ಟೋ ಟೈಮಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಫೈನಲಿ ಎಕ್ಸಾಮ್ ಆಗಿ ಬಂದ್ವಿ. ಕಾಲದತ್ತು ಬರುವ ಎರಡು ನಾವು ಬರೋಷ್ಟೊತ್ತಿಗೆ 2 ಟ್ರೈನ್ ಹೋಯಿತು. ನಿಮಗೆ ಲೊಕೇಶನ್ ಬೇಕಿದ್ರೆ ಹೇಳಿ, ನಾನು ಹೇಳ್ತೇನೆ ಎಲ್ಲಿ ಅಂತ. ಅಲ್ಲ, ಇಲ್ಲಿ ಕುಲಾಯಿ ಅಂತ ಹೇಳಿದ್ರೆ ಯಾರಿಗೆ ಅಂತ ಗೊತ್ತಾಗೋದಿಲ್ಲ, ಗೊತ್ತುಂಟಾ? ಕುಲಾಯಿ ಯಾರಿಗೆ? ನಿಮಗೆ ಗೊತ್ತುಂಟಾ ಕುಲಾಯಿ? ಗೊತ್ತುಂಟಾ ಕುಲಾಯಿ? ಪೀಸ್ ಅಂತ ಹೇಳಿದ್ರೆ ಇಲ್ಲೇ ಸಿಗೋದು. ಮಾಡ್ತಾರ ನೋಡ್ಬೇಕಾದ್ರೆ ನನಗೆ ಖುಷಿ ಆಗ್ತದೆ ನಮಗೆ. ನೋಡಿ, ಕೃಷ್ಣನಿಗೆ ಹಾಕಿದ್ದ ಇಯರಿಂಗ್ ಮತ್ತು ರಾಧೆದ ಇಯರಿಂಗ್ ನೋಡಿ. ವಾವ್, ನೋಡಿ ಲಿಪ್ಸ್ಟಿಕ್. ತೋರಿಸು ಬ್ಯಾಗ ತೋರಿಸು. ಎಂತ ಬ್ಯಾಗ್? ನಾವು ಜಾಬಿಗೆ ಹೋದ್ಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಹೀಗೆ ಆಗೋದು ಗೈಸ್. ಚಿಕ್ಕ ಮಕ್ಕಳಿಗೆ ಆಟ ಅಡಿಕಿರೋದು. ತುಂಬ ಬಿಸಿಲುಂಟು. ಇವಳಿಗೆ ಹೇಳಿದಷ್ಟು ಅರ್ಥ ಆಗೋದಿಲ್ಲ ಗೈಸ್. ನಿಮಗೆ ಬರಬೇಕು ಅಂತಿದ್ರೆ ಬನ್ನಿ. ಇಲ್ಲಿ ಒಂದು ಎಕ್ಸಾಮ್ ಎಲ್ಲ ಆಯಿತು, ಸೊ ಈಗ ಫ್ರೀಯಲ್ಲಿದ್ದೇವೆ. ಹಾಗೆ ಒಟ್ಟಿಗೊಂದ್ಸಲ ಫ್ರೆಂಡ್ಸ್ ಜೊತೆ ಟೆಂಪಲ್ಗೆ ಬಂದು ಹೋಗುವ ಅಂತೇಳಿ ಬಂದದ್ದು. ಆಗ್ತದೆ, ಹೋಗು. ಮತ್ತೆಂತ ಅಂತ ಹೇಳಿದ್ರೆ ಇವ್ರದ್ದು ಫ್ರೀ ಕ್ಲಾಸ್ ಎಲ್ಲ ಕೊಡ್ತಾರೆ. ಭಗವದ್ಗೀತೆದು ಕ್ಲಾಸ್ ಉಂಟು. ಮತ್ತು ಊಟ ಉಂಟಾ ಅಂತ ನೀವು ಡೊನೇಟ್ ಮಾಡ್ಬೋದು, ಬೇಕಿದ್ರೆ ಇಲ್ಲಿ ಬಂದು ಡೊನೇಟ್ ಮಾಡ್ಬೋದು. ಇಲ್ಲಿ ನಮ್ಮ ಊರಿನವರಿಗಿಂತ ಫಾರಿನವರ್ಸೇ ಇರೋದು ಕೆಲಸಕ್ಕೆ ಸ್ವಲ್ಪ ಜಾಸ್ತಿ. ಅಂದರೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಅದೆಲ್ಲ ಫಾರಿನವರ್ಸೇ ಇರೋದು. ಊರಿನವರಿಲ್ಲ, ಊರಿನವರಿಗಿಂತ ಫಾರಿನವರ್ಸ್ ಜಾಸ್ತಿ ಬರ್ತಾರೆ. रुको जरा, सबर करो. खत्म, बाय बाय, टाटा. ಬರೋದಿಲ್ಲಿಗೆ
ಹಲೋ ಗೈಸ್, ನಾವೀಗ ಇಸ್ಕಾನ್ ಟೆಂಪಲಿಂದ ಈಗ ಕದ್ರಿ ಟೆಂಪಲ್ಗೆ ಬರ್ತಿದ್ದೇವೆ. ಇವರಿಬ್ಬರು ಕದ್ರಿ ಟೆಂಪಲಿಗೆ ಹೋಗ್ಲಿಲ್ಲ ಅಂತೆ. ಸೊ ಇವಳು ಹೋಗಿಲ್ಲ ಅಂತೆ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮೊದಲು, ಅಲ್ಲಿಗೆ ಅಂದರೆ ಮನೆಗೆ ಹೋಗೋಕ್ಕಿಂತ ಮೊದಲು ಕದ್ರಿ ಟೆಂಪಲ್ ತೋರಿಸುವ ಅಂತ ಹೇಳಿ ಬರ್ತಿದ್ದೇವೆ. ಎಂತ ಗೊತ್ತುಂಟಾ, ಇದು ಇಸ್ಕಾನ್ ಟೆಂಪಲ್ಗೆ ಯಾರೆಲ್ಲ ಹೋಗ್ತೀರಾ, ಇದು ನೋಡಿ ಮೀನು ತಿಂತಿರೋದು. ಮೀನಾ ಅದೆಂತ ಮೀನು. ಇಸ್ಕಾನ್ ಟೆಂಪಲಿಗೆ ಹೋಗ್ತೀರಲ್ಲ, ನೀವು ಹೋಗಬೇಕಾದ್ರೆ ಆಟೋ ಮಾಡಿಕೊಂಡು ಹೋಗಬೇಡಿ. ಅಲ್ಲಿ ಮೇಲೆ ಹತ್ತಲಿಕ್ಕೆ ಒಂದುಂಟು, ಆದರೆ ನೀವು ಮ್ಯಾಪ್ ಹಾಕೊಂಡು ಹೋಗಿ ಮೇಲೆ ಹೋಗ್ಲಿಕ್ಕೆ ಉಂಟು. ಅಂದರೆ ರೈಟ್ ಸೈಡಿಗೆ ಹೋಗ್ಲಿಕ್ಕೆ ಉಂಟು. ಸೊ ಅಲ್ಲಿ ರೈಟ್ ಸೈಡಿಗೆ ಹೋಗಬೇಕಾದ್ರೆ ಎಂತ ಮಾಡಿ ಗೊತ್ತುಂಟಾ, ಹೋಗ್ತಿರೋ ಆಟೋ ಸಿಗ್ತದೆ. ಸೊ ಆ ಹೋಗ್ತಿರೋ ಆಟೋದಲ್ಲಿ ಹೋಗಿ, ಇಲ್ಲಾಂದರೆ ಅವರು ನಿಮಗೆ ಒಂದು 180 ರೂಪೀಸ್ ಹಾಗೆ ಚಾರ್ಜ್ ಮಾಡ್ತಾರೆ. ನೀವು ಹೋಗ್ತಿರೋ ಆಟೋದಲ್ಲಿ ಹೋದರೆ 10 ರೂಪೀಸ್ ಅಲ್ಲಿಗೆ ಆಗ್ತದೆ ಇಸ್ಕಾನ್ ಟೆಂಪಲಿಗೆ. ಓಕೆ, ಇದು ಅಲ್ಲಿಂದ ಡೈರೆಕ್ಟ್ ಬಸ್ ಉಂಟು ಇಲ್ಲಿ KPT ಅಂದರೆ ಕದ್ರಿ ಪಾರ್ಕ್ ಹತ್ರ. ಕದ್ರಿ ಪಾರ್ಕಿಂದ ನಾವೀಗ ಕದ್ರಿ ಟೆಂಪಲಿಗೆ ಹೋಗ್ಬೋದು. ಕದ್ರಿ ಪಾರ್ಕಿಂದ ರೈಟ್ ಸೈಡಿಗೆ ಒಳಗೆ ಹೋಗಿ ರೈಟ್ ಸೈಡಿಗೆ ಅದಿಲ್ಲಿ ಯಾರೊಟ್ಟಿಗೆ ಅದಕ್ಕೆ ಹೇಳಿದ್ದು ಅವ್ರು ಹೇಳ್ತಾರೆ. ಈಗ ನಾವು ಕದ್ರಿ ಟೆಂಪಲಿಗೆ ಹೋಗ್ತೀವಿ. ಬನ್ನಿ, ಕರ್ಕೊಂಡು ಹೋಗ್ತಾರೆ. ನನಗೆ ಬಚ್ಚಿತ ಅಂತ ಬಿಸಿಲಲ್ಲಿ ಕರ್ಕೊಂಡು ಬಂದೆ. ಅವಳು ಬೀಚಿಗೆ ಹೋಗುವ ಅಂತ ಹೇಳಿದ್ಲು. ಬೀಚಿಗೆ ಹೋಗೋದಕ್ಕಿಂತ ಇದು ಬೆಟರ್ ಅಲ್ಲ, ನೀವು ಹೇಳಿ ಬೆಟರ್. ಇದು ಬೆಟರ್. ಬೀಚಲ್ಲಿ ಇದಕ್ಕಿಂತ ಜಾಸ್ತಿ ಬಿಸಿಲು ಇರ್ತದೆ. ಇಲ್ಲಿ ಒಮ್ಮೆ ಮಾತ್ರ, ಈಗ ಕೆಳಗಿಳಿಬೇಕಾದ್ರೆ ಮಾತ್ರ ಬಿಸಿಲು. ಮತ್ತು ಹತ್ತಬೇಕಾದ್ರೆ ಇಬ್ಬರು ಎಷ್ಟು ಕಷ್ಟಪಡ್ತಾರೆ ಗೊತ್ತಿಲ್ಲ. ನಾನಾದರೆ ತುಂಬ ಸಲ ಬಂದಿದ್ದೇನೆ ಇಲ್ಲಿಗೆ ಊಟ ಮಾಡಲಿಕ್ಕೆ. ಅದಕ್ಕೆ ಬರೋದು ಊಟಕ್ಕೆ. ಬಿಡಿ, ಅದೆಂತಕ್ಕೆ ಮಾತಿಲ್ಲ. ನೀರು ಹೀಗೆ ಮಾಡಿ ನೀರಲ್ಲಿ ಬರೋದಲ್ಲ. ಇದೆಂತ ಕೆರೆ? ಈ ಕೆರೆಯಲ್ಲಿ ನಾವು 7 ಕೆರೆಯಲ್ಲಿ ನಾವು ಸ್ನಾನ ಮಾಡಿದರೆ ನಮ್ಮ ಪಾಪ ಕಳೆದೋಗ್ತದಂತೆ. ಹೌದು, ಈ ನೆಕ್ಸ್ಟ್ ಟೈಮ್ ಬಂದು ವಾಟರ್ ಬಾಟಲ್ ತಗೊಂಡ್ರಾ? ತಂದಿಲ್ಲ, ಎಕ್ಸ್ಪ್ರೆಷನ್ನೇ ಕೊಡ್ತಿಲ್ಲ. ಕ್ರೀಮ್ ಕೊಟ್ಟು ಹೆಸರು ನನ್ನ ಅದರದ್ದು ಮ್ಯಾಂಗೋ ಪಾಪಿಂಗ್ ಬೋಬಾ. ಮ್ಯಾಂಗೋ ಡಿಲೈಟ್ ಪಾಪಿಂಗ್ ಬೋಬಾ 135. ಎಂತಿಲ್ಲ, ಅಷ್ಟೆಂತ ಇಲ್ಲ ಡಿಫ್ರೆಂಟ್. ಇನ್ನು ಬರ್ತದೆ, ಬೈದ ಪರವಾಗಿಲ್ಲ. ಲಾಸ್ಟ್ ಅಲ್ಲ, ಅವ್ರನ್ನ ಹೊರಗೆ ಹಾಕಿದ್ರೆ ಲಾಸ್ಟ್ ಟೈಮ್ ಹೋಗ್ತಾರೆ. ಪ್ರಾಬ್ಲಮ್ ಇಲ್ಲ. ಯಾಕೆ ಕೂತ್ಕೋ, ಈಗ ಅದು ನನ್ನ ಸೆಲ್ಫ್ ನೋಡಿ. ಹಲೋ ಗೈಸ್, ಇವತ್ತು ನಮ್ಮ ಹಾಸ್ಟೆಲಲ್ಲಿ ನೀರುಳ್ಳಿ ಬಜ್ಜೆ ಮತ್ತು ಇದು ಚಾಯ. ಹೇಗುಂಟು ನೀರುಳ್ಳಿ ಬಜ್ಜೆ ಮತ್ತು ಚಾಯ? ಸ್ವಲ್ಪ ಚಂದ ಮಾಡಿದ್ದಾರೆ, ಗರಿ ಗರಿಯಾಗಿದೆ. ಚಾಯ ಅಲ್ಲಿ ನನ್ನ ಕ್ಲಾಸ್ ಉಂಟು, ಮತ್ತೆ ನನ್ನ ನೀರುಳ್ಳಿ ಬಜ್ಜೆ ಉಂಟು. ಇದು ಪುಸ್, ಇದು ಎಸ್. ತಿನ್ನಿ ಮಕ್ಕಳೇ. Echoes of silence driving me insane. Buzz of machines screaming the truth. Colors bleed out in slow motion loops. Chasing the sparks in a world gone gray. Wires tangle whispers of disarray. ಹಲೋ ಗಾಯ್ಸ್, ಇವತ್ತು ಸಂಡೇ. ನಮ್ಮ ಹಾಸ್ಟೆಲಲ್ಲಿ ಪೂರಿಯ ಮೇಲೆ ತೇಲುತ್ತಿರುವ ಎಣ್ಣೆ ನೋಡಿ, ಮತ್ತು ಬಾಜೆ ಮೇಲೆ ತೇಲುತ್ತಿರುವ ಎಣ್ಣೆ ನೋಡಿ ಹೇಗೆ ಉಂಟು ಅಂತ. ಇದು ಪೂರಿಯಲ್ಲಿರಬೇಕಾದ ಎಣ್ಣೆ ಬಾಜೆಯಲ್ಲಿದೆ, ಅದೆಂತ ಗೊತ್ತಿಲ್ಲ. ಇರಲಿ. ಇದು ನಮ್ಮ ಜಯನವರು ಕೊಟ್ಟದ್ದು ರೋಮಿನವರಿಗೆ ಪ್ರೀತಿಯಿಂದ. ಇವಳು ಇನ್ನು ಹೋಗೋದು ಹಾಸ್ಟೆಲ್ ಬಿಟ್ಟು, ಹಾಗೆ ಪ್ರೀತಿಯಿಂದ ಮಕ್ಕಳಿಗೆಲ್ಲ ಕೊಟ್ಟಿದ್ದಲ್ಲ ಅವಳ ಮಕ್ಕಳಿಗೆ. ನೋಡಿ ಚಂದ ಉಂಟಲ್ಲ. ವಾವ್ ಗೈಸ್, ಹೋಗ್ತಿರ್ಬೇಕಾದ್ರೆ ನನ್ನ ಹೆಸರೇ ಮರ್ತೋಗಿದ್ದಾಳೆ, ಪ್ರಜ್ಞಾ ಅಂತೆ.
ಅದು ಹೇಗೆ ಪ್ರಜ್ಞಾ ಅಂತ ಬಂತು ಗೊತ್ತಿಲ್ಲ. ಸ್ವಲ್ಪ ಕುಡ್ದು ಅಂದ್ರೆ ಜ್ಯೂಸ್ ಸ್ಪ್ರೈಟ್ ಎಲ್ಲ ಕುಡ್ದು ಟೈಟ್ ಆಗಿದೆ. ಹಾಗೆ ಅವಳಿಗೆ ನೆನಪಿಲ್ಲ. ಫಸ್ಟ್ ಎಲ್ಲ ಗೊತ್ತಿತ್ತು ಒಳಗಡೆ ಅಂತ ಮತ್ತೆ ಹೊರಗಿಂದ ಒಳಗಡೆ ರಿಯಾಕ್ಷನ್ ಹೌದು ಗೈಸ್, ಇವರಿವರೇ ಮಾಡಿಕೊಂಡದೆಲ್ಲ ಇವರಿವರೇ ಸರ್ಪ್ರೈಸ್ ಮಾಡಿಕೊಂಡಿದ್ದಾರೆ. ಪರವಾಗಿಲ್ಲ, ಒಂದು ಮೆಮೊರಿ ಕ್ರಿಯೇಟ್ ಮಾಡಿದ್ರು ಫೈನಲ್ ಇವರ ರೂಮ್ ಅವರು. ಇಲ್ಲಾದ್ರೆ ಇಲ್ಲಿ ಬೆಂಚ್ ಬಿಸಿ ಮಾಡ್ತಿದ್ರು ದಿನ, ಇವತ್ತೊಂದು ರೂಮಲ್ಲಿ ಇದು ಮಾಡಿದ್ರು. ಎಂತ ಅಂದ ಅದು ನನ್ನ ಸಬ್ಸ್ಕ್ರೈಬರ್ಸ್ಗೆ ಚೇಸ್, ನನ್ನ ಫಾಲೋವರ್ಸ್ಗೆ ಚೇಸ್ ಕೊಡು. ಪೂರಿ ಹೇಗುಂಟಾ? ಚಪ್ಪೆತ್ತು ಚಪ್ಪೆ ಜೆಡ್ ಅವು ಉಪ್ಪು ಬಾಜು ಉಪ್ಪಾತನು ಯಾರೋ ನನ್ನ ಇದರಲ್ಲಿ ಅದೇ ಹೇಳಿದವರು. ಹಾಗಲ್ಲ, ಈಗ ಹೇಳಿ ಇದು ಎಂತ ವೆಜ್ಜಿದು ಮತ್ತೆ ಅಲ್ಲಿ ಇದು ಎಂತ ನೀರಿದು ಅಂತ ಹೇಳಿ. ಅಲ್ಲಿ ಅದೇ ಅವಳು ಹೇಳಿದ್ಲಲ್ಲ, ಅವಳು ಹೇಳಿದಾಗೆ ಹೌದೌದು, ಅದನ್ನು ಹೇಳಿ ಅವಳು ಹೇಳಿದಾಗೆ ಅವರು ಹೇಳಿದರು. ಸ್ವಲ್ಪ